ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನೋತಿ ಕುಮಾರ್ಸ್ ಕಿಚನ್. ಯುಗಾದಿ ಹಬ್ಬ ಹತ್ರ ಬರೋದ್ರಿಂದ ಒಂದು ಒಬ್ಬಟ್ಟು ಸಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನಮ್ಮನೇಲಿ ನಾನು ಹೇಗೆ ಒಬ್ಬಟ್ಟು ಸಾರು ಮಾಡ್ತೀನಿ ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಬೇಳೆ ಕಟ್ಟು ಅಥವಾ ಬೇಳೆ ಬೇಯಿಸಿದ ನೀರು ಇರುತ್ತಲ್ಲ ಅದು ಇಟ್ಕೊಂಡಿದ್ದೀನಿ. ಇದೇ ಬೇಳೆ ಕಟ್ಟಿ ನೀರು ಬಿಸಿನೀರಲ್ಲಿ, ಈ ಬೇಳೆ ಕಟ್ಟು ಬಿಸಿನಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಸ್ವಲ್ಪ ನಿಂಬೆಹಣ್ಣು, ಒಂಚೂರು ಕರಿಬೇವು ಹಾಕಿ ಇಟ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ ಬೇಕಾಗುತ್ತೆ. ನಮಗೆ ಖಾರಕ್ಕೆ ಬಂದು ನಾವು ಒಂದು ಅರ್ಧ ಸ್ಪೂನ್ ಜೀರಿಗೆ ಬೇಕಾಗುತ್ತೆ. ಅರ್ಧ ಸ್ಪೂನ್ ನಾನು ಧನಿಯಾ ಬೀಜ ತೊಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗಷ್ಟು ನಾನು ಕಾಳು ಮೆಣಸು ಪುಡಿ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಕಾಯಿ ತುರಿ, ಒಂದು 7-8 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮೆಂತ್ಯ ಒಂದು 7-8 ಕಾಳು ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ ನಾನು ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಯಾಕಂದರೆ ಬೆಳ್ಳುಳ್ಳಿ ಕಾಳು ಮೆಣಸೆಲ್ಲ ಯೂಸ್ ಮಾಡೋದ್ರಿಂದ, ಸ್ವಲ್ಪ ಕ್ವಾಂಟಿಟಿ ಮಾಡೋದ್ರಿಂದ ನಾನು ತೊಗೊಂಡು, ನೀವು ಬೇಕು ಅಂದರೆ ನೀವು ಗುಂಟೂರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಖಾರ ಪುಡಿನೂ ಯೂಸ್ ಮಾಡ್ಕೊಬೋದು. ಮತ್ತು ಸ್ವಲ್ಪ ಇಂಗು ಬೇಕಾಗುತ್ತೆ, ಸ್ವಲ್ಪ ಕೊತ್ತಂಬರಿ, ಬಾಡಿಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ, ಸಾಸಿವೆ, ಕರಿಬೇವು ಮತ್ತು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಮೊದಲಿಗೆ ನಾವು ಎಣ್ಣೆಯಲ್ಲಿ ಹುರ್ಕೊಬೇಕಾಗುತ್ತೆ ಒಬ್ಬಟ್ಟು ಸಾರಿಗೆ. ಒಂದು ಪ್ಯಾನ್ ಇಟ್ಕೊಂಡು ನಾನು ಸುಮಾರು 1 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ನಾವು ಹುರ್ಕೊಬೇಕಾಗುತ್ತೆ. ಜೀರಿಗೆ, ಧನಿಯಾ ಮತ್ತು ಮೆಂತ್ಯ, ಮೆಣಸು ಎಲ್ಲ ಪ್ರತಿಯೊಂದು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ನಮಗೆ ಬೇಕಾಗುತ್ತೆ. ಇದೆಲ್ಲ ನಮಗೆ ಫ್ರೈ ಮಾಡಿದಷ್ಟು ನಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಆದಷ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾರು. ಅದು ಘಮ ಮೆಣಸಿನ್ಕಾಯಿ ನಾನು ಮತ್ತು ಧನಿಯಾ ಬೀಜ, ಕಾಳು ಮೆಣಸು, ಸ್ವಲ್ಪ ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ. ಮೆಂತ್ಯ, ಬೆಳ್ಳುಳ್ಳಿ ನಾನು ಹಾಗೇನೆ ಹಸಿದೆ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಅದು ಅರೋಮ ತುಂಬ ಚೆನ್ನಾಗಿರುತ್ತೆ. ನಮಗೆ ಸಾಕಾಗುತ್ತೆ. ನಾವು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಕಾಯಿ ತುರಿ ತೊಗೊಂಡಿದ್ದೀನಲ್ಲ, ಒಂದು 2 ಸ್ಪೂನ್ ಕಾಯಿ ತುರಿ ಇದೇ ಇದರಲ್ಲಿ ನಾನು ಹುರ್ಕೊತೀನಿ. ಇದೇ ಬಿಸಿನಲ್ಲಿ ನಾನು ಕಾಯಿ ತುರಿನ ಸ್ವಲ್ಪ ಹುರಿದಿರ್ತೀನಿ. ಸ್ವಲ್ಪ ನಾವು ಆರಕ್ಕೆ ಬಿಟ್ಬಿಡೋಣ. ಇದನ್ನು ಸಾರಿದೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿ ಸೇರಿಸ್ಕೊತಾ ಇರ್ತೀನಿ. ಇವಾಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು, ನಂತರ ನಾವು ಟೊಮೆಟೊ ಮತ್ತು ಹುಣಸೆಹಣ್ಣು ಮತ್ತು ಕರಿಬೇವು ಸೊಪ್ಪು ನಾವು ಬೇಳೆ ಕಟ್ಟಿ ನೀರಲ್ಲಿ ನೆನೆಸಿಟ್ಕೊಂಡಿದ್ರಲ್ಲ ಅದನ್ನು ನಾವು ರುಬ್ಕೊಬೇಕಾಗುತ್ತೆ. ಮೊದಲಿಗೆ ಇದು ಸ್ವಲ್ಪ ರುಬ್ಕೊಂಬಿಡೋಣ. ಇಷ್ಟು ನಾನು ನೀರು ಹಾಕ್ತಿರೇನೆ ಸ್ವಲ್ಪ ತರಿಯಾಗಿ ನಾನು ರುಬ್ಕೊಂಡಿದ್ದೀನಿ. ಇವಾಗ ನಾವು ಟೊಮೆಟೊ ಮತ್ತು ಹುಣಸೆಹಣ್ಣು, ಕರಿಬೇವನ್ನ ಇಷ್ಟನ್ನು ನಾವು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಇಷ್ಟು ರುಬ್ಕೊಂಡ್ರೆ ಸಾಕು. ನಾನು ಮೀಡಿಯಮಾಗಿ, ತುಂಬ ನುಣ್ಣಗಿಲ್ಲ, ತುಂಬ ರಫ್ ಹೋಗಿಲ್ಲ, ಈ ಥರ ನಾನು ಇಷ್ಟು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ನೀವು ಯಾವುದ್ರಲ್ಲಿ ಕುದಿಸ್ಕೊತೀರೋ, ಒಬ್ಬಟ್ಟು ಸಾರು ಮಾಡ್ತೀರೋ ಅದಕ್ಕೆ ಸೇರಿಸ್ಕೊಳ್ಳೋಣ. ನಾನು ಕುಕ್ಕರಲ್ಲಿ, ಸಣ್ಣ ಕುಕ್ಕರ್ ಇದಕ್ಕೆ ತೊಗೊತಾ ಇದ್ದೀನಿ. ಇವಾಗ ಬೇಳೆ ಕಟ್ಟಿದ ನೀರಿದೆಯಲ್ಲ ಅದು ಸ್ವಲ್ಪ ಜಾರಿಗೆ ಹಾಕ್ಕೊಂಡು ನೀಟಾಗಿ ಮಸಾಲೆ ಎಲ್ಲ ಇದು ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಇವಾಗ ಇದು ಬೇಳೆ ಕಟ್ಟಿದ ಒಬ್ಬಟ್ಟು ಬೇಯಿಸಿದ ನೀರನ್ನ ನಾವು ಸೇರಿಸ್ಕೊಳ್ಳೋಣ. ನೋಡಿ, ಇನ್ನೊಂದು ಸ್ವಲ್ಪ ನೀರು ನಾವು ಸೇರಿಸಿ ಅದಕ್ಕೆ ನೀರು ಸೇರಿಸ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ನಾನು ಸ್ವಲ್ಪ ತೆಳುವಾಗೆ ಒಬ್ಬಟ್ಟು ಸಾರಿಗೆ ಇಟ್ಕೊಂಡಿದ್ದೀನಿ. ಅದು ಕುದೀತಾ ಸ್ವಲ್ಪ ಮಂದ ಬರೋದ್ರಿಂದ ನೋಡಿ ಸ್ವಲ್ಪ ನಾನು ಉಪ್ಪು ಹಾಕಿಲ್ಲ, ಉಪ್ಪು ಸೇರಿಸ್ತಾ ಇದ್ದೀನಿ. ನೀವು ಕಲರ್ ಬರಬೇಕು ಅಂದರೆ ಬಾಡಿಗೆ ಮೆಣಸಿನ್ಕಾಯಿ ನೀವು ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕ್ಬೋದು. ನೀವು ಮಣ್ಣು ಕಟ್ಟಿದ ಮೆಣಸಿನ್ಕಾಯಿ, ನಾನು ಕಾಳು ಮೆಣಸಿನ್ಕಾಯಿ ಜೊತೆ ಹಾಕಿದ್ರೆ ನಿಮಗೆ ಒಳ್ಳೆ ಕಲರ್ ಬರುತ್ತೆ. ನಾನು ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಈಗ ಇದು ನಾವು ಕುದಿಯೋಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕಾಗತ್ತೆ. ಫ್ರೆಂಡ್ಸ್, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಸ್ವಲ್ಪ ತೆಳುವಾಗೆ ಮಾಡಿ, ನೀವು ಬೇಕು ಅಂದರೆ ನಿಮ್ಮ ಮನೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ. ತೆಳು ಸ್ವಲ್ಪ ನೀರು ನಾವು ಅದಕ್ಕೆ ಮಾಡ್ಕೋ, ಯಾಕಂದರೆ ನಾವು ಕುದಿಸ್ತಾ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ನಾನು ಇದಕ್ಕೆ ನೀವು ಹೂರ್ಣ ಇದ್ದರೆ ಹೂರ್ಣ ಹಾಕ್ಬೋದು, ಇಲ್ಲಾಂದರೆ ಬೆಲ್ಲ ಇದ್ದರೆ ಬೆಲ್ಲ ಹಾಕ್ಬೋದು. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿರುತ್ತೆ. ನಾನು ಒಬ್ಬಟ್ಟು ಹೂರ್ಣ ಇರೋದ್ರಿಂದ ಅದೇ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನಾನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡಿ ನೀವು ಚೆಕ್ ಮಾಡ್ಕೊಬೋದು. ಈಗ ಖಾರ ಎಲ್ಲ ಹುಳಿ ಎಲ್ಲ ಕರೆಕ್ಟಾಗಿದೆ. ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗಿದೆ. ಇನ್ನೊಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಉಪ್ಪು ನಾನು ಸೇರಿಸ್ತಾ ಇದ್ದೀನಿ. 1-2 ನಿಮಿಷ ಕುದಿಸ್ಬಿಟ್ಟು ನಾವು ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ಒಂದು ಸ್ವಲ್ಪ ನಾನು
ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇದು ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಮತ್ತು ರೈಸ್ಗಂತೂ ಒಳ್ಳೆ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ ಮತ್ತು ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಲಾಭ ಮುಗಿದ ಸಾಂಬಾರೇನೋ ಉಳಿದಿದ್ರೆ ಇಡ್ಲಿ ಮಾಡಿಕೊಂಡು ಇಡ್ಲಿಗೆ ನಾವು ತಿಂತೀವಿ. ಫ್ರೆಂಡ್ಸ್, ಒಬ್ಬಟ್ಟು ಸಾರಿಗೆ ನಾನು ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನ್ ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ. ಬಾಡಿಗೆ ಮೆಣಸಿನ್ಕಾಯಿ 1-2 ಮತ್ತು ಕರ್ಬೇವಿನ ಸೊಪ್ಪು, ಸ್ವಲ್ಪ ಇಂಗು ಮತ್ತು ಸಾಸಿವೆ, ಇಷ್ಟು ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ಇದು ಸ್ಟವ್ ಆಫ್ ಮಾಡಿಬಿಡೋಣ, ಸಾಕಾಗುತ್ತೆ. ಇವಾಗ ಇದು ಒಗ್ಗರಣೆ, ಇದು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಸೇರಿಸ್ಕೊಂಡು ನಾವು ಒಬ್ಬಟ್ಟು ಸಾರು ರೆಡಿಯಾಗಿದೆ. ಯುಗಾದಿ ಹಬ್ಬಕ್ಕೆ ಟ್ರೆಡಿಷ್ನಲ್ ಆಗಿ ನಾವು ಮಾಡುವಂಥ ಒಂದು ಒಬ್ಬಟ್ಟು ಸಾರು ರೆಡಿಯಾಗಿದೆ. ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಮೆಥಡಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.